ಹೋಮ್ಲಿ ಫುಡ್ ಅಂದರೆ ಯಾವ ಕಲರ್ ಆಗಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಯಾವುದೂ ಹಾಕೋದಿಲ್ಲ. ಆದಷ್ಟು ಒಳ್ಳೆ ಕೊಡುವಂಥ ಪ್ರಯತ್ನ. ಮತ್ತೆ ಸಾಯಂಕಾಲ ದೋಸೆ, ನಮ್ಮದು ಮೇನ್ ದೋಸೆ, ಉದ್ದಿನ ದೋಸೆ. ಮನೇಲಿ ಏನು ಮಾಡ್ತೀರಾ ಅದೇ ದೋಸೆ ನಮ್ಮಲ್ಲಿ ಸಿಗುತ್ತೆ. ರುಚಿಕರವಾದ ಹೋಮ್ಲಿ ಫುಡ್ಗೆ ಪ್ರಸಿದ್ಧವಾದ ಸ್ಥಳ ತೆಕ್ಕಟ್ಟೆಯಲ್ಲಿರುವ ಮಯ್ಯ ದೋಸೆ ಕ್ಯಾಂಪ್. ಬೆಳಿಗ್ಗೆ ಸಮಯದಲ್ಲಿ ಇಡ್ಲಿ, ವಡೆ, ಪಲಾವ್, ಉಪ್ಪಿಟ್ಟು, ಅವಲಕ್ಕಿ ಸೇರಿದಂತೆ ವಿವಿಧ ರುಚಿಕರ ತಿಂಡಿಗಳು ಇಲ್ಲಿ ಲಭ್ಯ. ನಮ್ಮದು ಮಯ್ಯ ದೋಸೆ ಕ್ಯಾಂಪ್ ಅಂತ ತೆಕ್ಕಟ್ಟೆಯಲ್ಲಿ ಸ್ಟಾರ್ಟ್ ಆಗಿ 3 ವರ್ಷ ಆಯಿತು. ಬಟ್ ನಮ್ಮದು ಹೋಟ್ಲ್ ಅಂತ 28 ವರ್ಷ ಆಯಿತು ಸ್ಟಾರ್ಟ್ ಆಗಿ. ಸಾಧಾರಣ ಮಯ್ಯ ಕ್ಯಾಂಟೀನ್ ಅಂತ ಕುಂದಾಪುರಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಈಗ ಅಲ್ಲಿಂದ ಜರ್ನಿ ಮುಂದುವರ್ಸ್ಕೊಂಡು ಬಂದು ಈಗ ಸಾಧಾರಣ ಒಂದು ಈ ತೆಕ್ಕಟ್ಟೆಯಲ್ಲಿ ಮತ್ತು ಕುಂದಾಪುರದಲ್ಲೆಲ್ಲ ಹೋಟೆಲ್ ಇದೆ. ನಮ್ದು ಇಲ್ಲಿ ಆಗಿ 3 ವರ್ಷ ಆಯಿತು. ಒಂದಂದರೆ ಹೋಮ್ಲಿ ಫುಡ್ಡು, ಅಂದರೆ ಯಾವ ಕಲರ್ ಆಗಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಯಾವುದೂ ಹಾಕೋದಿಲ್ಲ. ಆದಷ್ಟು ಒಳ್ಳೆ ಕೊಡುವಂಥ ಪ್ರಯತ್ನ. ನಮ್ಮಲ್ಲಿ ಬೆಳಗ್ಗೆ ಒಂದು 6:15 ಸ್ಟಾರ್ಟ್ ಆಗ್ತದೆ. ಬೆಳಗ್ಗೆ ಇಡ್ಲಿ, ವಡೆ, ಉಪ್ಪಿಟ್ಟು, ಅವಲಕ್ಕಿ, ಪಲಾವು, ಹೆಸರುಬೇಳೆ ಅವಲಕ್ಕಿ, ಬಟಾಣಿ ಅವಲಕ್ಕಿ, ಶಾವಿಗೆ ಬಾತು, ಎಲ್ಲದೂ ಅಂತಲ್ಲ, ದಿವಸ ಚೇಂಜ್ ಮಾಡ್ತಾ ಇರ್ತೇವೆ ಮೆನು. ಮತ್ತು ಬನ್ಸು, ಕೇಸರಿ ಬಾತು. ಮಧ್ಯಾಹ್ನ ಊಟ, ಮನೆ ಊಟ, ಸಿಂಪ್ಲಿ ಯಾವುದು ಟೇಸ್ಟಿಂಗ್ ಪೌಡರ್ ಆಗಲಿ ಯಾವುದೇ ಆಗಿದೆ ಒಳ್ಳೆ ಮನೆ ಊಟ. ಸಂಜೆ ವೇಳೆಗೆ ಸಿಗುವಂತಹ ದೋಸೆಗಳು ಇಲ್ಲಿ ತುಂಬಾನೇ ಫೇಮಸ್. ಜ್ಯೂಸು, ಎಳ್ಳುನೀರು, ರಸಾಯನ, ಶರಬತ್ತು ಎಲ್ಲ ಹೋಮ್ಲಿ ಫುಡ್. ಮತ್ತು ಸಾಯಂಕಾಲ ದೋಸೆ, ನಮ್ಮದು ಮೇನ್ ದೋಸೆ, ಉದ್ದಿನ ದೋಸೆ. ಮನೇಲಿ ಏನು ಮಾಡ್ತೀರಾ ಅದೇ ದೋಸೆ ನಮ್ಮಲ್ಲಿ ಸಿಗುತ್ತೆ. ಸ್ಪೆಷಲ್ ಮೈಸೂರು ಮಸಾಲೆ, ಪನ್ನೀರ್ ಮಸಾಲೆ, ಬೆಣ್ಣೆ ಮಸಾಲೆ, ಮೆಂತ್ಯ ದೋಸೆ, ಎಲ್ಲ ರವಾ ದೋಸೆ. ಅಂದರೆ ಒಂದು ದಿವಸ ಚೇಂಜ್ ಮಾಡ್ತಾ ಇರ್ತೇವೆ ವೆರೈಟಿ. ಸೊ ಎಲ್ಲ ಹೋಮ್ಲಿ ಫುಡ್, ಯಾವುದು ಬೇರೆ ಇಲ್ಲ. ಅಂದರೆ ಮನೇಲಿ ತಿಂದಾಗ ಆಗ್ತದೆ. ಚಟ್ನಿ ಕೂಡ ಹಾಗೆ, ಕಾಯಿ ಚಟ್ನಿ ಇಲ್ಲಿ ಯಾವ ಹೋಟ್ಲಲ್ಲಿ ಕೊಡ್ತಿಲ್ಲ, ನಾವು ಕೊಡ್ತೇವೆ ಕಾಯಿ ಚಟ್ನಿ ಪ್ಯೂರ್. ಅದಕ್ಕೆ ಯಾವುದೋ ಪುಟಾಣಿ ಯಾವುದು ಹಾಕೋದಿಲ್ಲ. ಲೊಕೇಶನ್ ನಮಗೆ ಬಂದು ತೆಕ್ಕಟ್ಟೆ, ಬನ್ಸಾಲೆ ಕಾಂಪ್ಲೆಕ್ಸ್, ಡಾಕ್ಟರ್ ಕುಸುಮಾಕರ್ ಶೆಟ್ಟಿ ಅವರ ಬಿಲ್ಡಿಂಗ್ ಅಲ್ಲಿ ಮಾಡಿ 3 ವರ್ಷ ಆಯ್ತು ಇವತ್ತಿಗೆ. ಜನರು ಕೂಡ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು, ಒಳ್ಳೆ ಜನಸ್ಪಂದನೆ ಉಂಟು. ರುಚಿಯಾದ ಆಹಾರ ಸವಿಯಬೇಕಾದರೆ ಒಮ್ಮೆ ಮಯ್ಯ ದೋಸೆ ಕ್ಯಾಂಪ್ ತೆಕ್ಕಟ್ಟೆಗೆ ಭೇಟಿ ನೀಡಿ ಹಾಗೂ ನಿಮ್ಮ ಅನುಭವಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.